ಅಲ್ವಾ? ನಂದಿ ಕೆಳಗಡೆ ಶಿವಲಿಂಗ, ಅದನ್ನ ಹಿಡಂಬೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಹಿಡಂಬೇಶ್ವರ ಅಂದ್ರೆ ನಿಮಗೆ ದ್ವಾಪರಯುಗದಲ್ಲಿ ಹಿಡಂಬಾಸುರ ಹಿಡಂಬಿ ಅಂತ ಅಣ್ಣ ತಂಗಿ ರಾಕ್ಷಸರಿದ್ರು. ಹಿಡಂಬಾಸುರ ಹಿಡಂಬಿ ಅಂತ ಅಣ್ಣ ತಂಗಿ ರಾಕ್ಷಸರಿದ್ರು. ಈ ಪಾಂಡವರಲ್ಲಿ ಭೀಮ ಬಂದ್ಬಿಟ್ಟು ಹಿಡಂಬಾಸನ ಕೊಂದ್ಬಿಟ್ಟು ಹಿಡಂಬಿನ ಮದುವೆ ಆದಂತ ಸ್ಥಳ. ಭೀಮನ ಮಗ ಯಾರು ಗೊತ್ತಾ? ಭೀಮನ ಮಗ ಘಟೋತ್ಕಚ ಸ್ಥಳ ಇದೆ ನೋಡಿ. ನಮ್ಮ ಭಾರತದಲ್ಲಿ ಹಿಡಂಬಿ ಟೆಂಪಲ್ ಇರೋದು 2 ಹತ್ರ, ಒಂದು ಇಲ್ಲಿ, ನೆಕ್ಸ್ಟ್ ಕುಲುಮನಾಲಿ ಹಿಮಾಚಲ್ ಪ್ರದೇಶ, ಬೇರೆ ಕಡೆ ಎಲ್ಲಿ ಇಲ್ಲ. ಭೀಮ ಶಿವನ ಪರಮ ಭಕ್ತಾದ ಕಣ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿ ಕಿತ್ಕೊಂಡಿರುವಂಥ ಸ್ಥಳವೇ ಹಿಡಂಬೇಶ್ವರ ದೇವಸ್ಥಾನ. ರಾಜರ ಕಾಲ ಬಂದಾಗ ಹೊಯ್ಸಳರ ಕಾಲದಲ್ಲಿ ಸ್ಟಾರ್ ಶೇಪ್ ಕಟ್ಟಿದ್ದಾರೆ ಕೆಳಗಡೆ ಬಂಡೆಗಳು. ಒಂದೊಂದು ಶೈಲಿ, ಕರಾವಳಿ ಶೈಲಿ, ಹೊಯ್ಸಳರ ಶೈಲಿ, ವಿಜಯನಗರ ಶೈಲಿ ಅಂತ ಬರ್ತದೆ ಶೈಲಿ ಕೆಳಗಡೆ. ಡಿಗ್ರಿ PhD ಮಾಡೋಕೆ ಬರ್ತದೆ. ಅದು ಮೇಲ್ಗಡೆ ನೋಡಿ ಗೋಪುರ ಇದೆ ಅಲ್ವಾ, ಅದು ವಿಜಯನಗರ ಕಾಲ ಫುಲ್ ಥರ ಇರ್ತದೆ, ಕೋಳಿ ಥರ, ಅದು ವಿಜಯನಗರ ಶೈಲಿ. ಅದು ಈ ವಿಜಯನಗರದ ಮೇಲೆ ಆರ್ಚೆಲ್ಲ ಮಾಡಿದ್ದಾರೆ. ಇವರೆಲ್ಲ ಸಾಕ್ಷಿ ನಿಮಗೆ. ಅಲ್ಲಿಂದ ಮುಂದೆ ಬಂದರೆ ಅಲ್ಲೊಂದು ಗಾಳಿ ಮಂಟಪ ಇದೆ, ರಾಜ ಮಹಾರಾಜರ ಗುರುಗಳು ಬಂದ್ಬಿಟ್ಟು ಅಲ್ವಾ, ಗಾಳಿ ಮಂಟಪ, ರಾಜ ಮಹಾರಾಜರು ಗುರುಗಳು ಬಂದ್ಬಿಟ್ಟು ವಿಶ್ರಾಂತಿ ಪಡೆಯ ಮಾಡುವಂಥ ಗಾಳಿ ಗೋಪುರಗಳು. ಆ ಸ್ಮಾಲ್ ವಿಂಡೋದ ಇಟ್ಟಿಗೆ ಕೂಡ ಕಾಣವೆ ನಿಮಗೆ, ಅದೇ ಮಠ. ಅದು ಮುರುಘರಾಜೇಂದ್ರ ಹಳೆ ಮಠ, ಮೂಲ ಮಠ. ಅದು ಅದರಲ್ಲಿ 364 ಅಂಕಣಿದೆ. ಅಂಕಣ ಅಂದ್ರೆ ಗೊತ್ತಾ ನಿಮಗೆ? 10 ಅಡಿ ರೂಮಿಗೆ ಒಂದು ಚಂದ್ರಕ್ಕೆ ಒಂದು ಅಂಕಣ ಅಂತ ಹೇಳ್ತೀವಿ. 364 ಅಂಕಣಿದೆ. ಅದರಲ್ಲಿ ಪಾಕಶಾಲೆ, ಪಾಠಶಾಲೆ, ಈ ಮಠ ಒಂದು ಹೊಸ ಮಠ, ದಾವಣಗೆರೆ ಹೋಗೋದ್ರಲ್ಲಿ ಮತ್ತೊಂದು ಹೊಸ ಮಠ, ಇದು ಹಳೆ ಮಠ ಅಂತ ಹೇಳ್ತಾರೆ. ಆ ಮಠದ ಹಿಂದ್ಗಡೆ ದೊಡ್ಡ ಅಡುಗೆ ಮನೆ ಇದೆ ಬಂಡೆ ಪಕ್ಕನೆ. ಕಲ್ಲರಳಿ ಹೂವಾಗಿ ಒಂದು ಸಿನಿಮಾ ಬಂತು ಗೊತ್ತಾ, ರಾಜ ಸಂಪಿಗೆ. ರಾಜ ಒಂದು ಪಟ್ಟ ಕಟ್ಟಬೇಕಾದ್ರೆ ಒಂದು ಸಂಪಿಗೆ ಮರ ಇಡಬೇಕು. ಆ ಮರ ಏನು ಬೆಳ್ಕೊಂತ ಬರ್ತಿದೆ, ಹಿಂಗೆ ರಾಜ್ಯಗಳನ್ನೇ ಗೆದ್ಕೊಂಡ್ಬಂದ್ರು. ಅದಕ್ಕೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ರೌಂಡಾಗಿ ಆ ಬಂಡೆ ಮೇಲೆ ಒಂದು ಲೈನ್ ಇದೆ, ವೈಟ್ ಲೈನ್ ಇದೆ, ಅದ್ರ ಮೇಲೆ ಹೆಜ್ಜೆ ಗುರ್ತಿದೆ. ಆನೆ ಹೆಜ್ಜೆ, ಕುದುರೆ ಹೆಜ್ಜೆ ಅಂತ ಹೇಳ್ತಾರೆ. ಹತ್ರ ಹೋದ್ರೆ ಕಾಣ್ತಿದೆ, ನೀವೆಲ್ಲರೂ ನೋಡ್ಬೇಕದು. ಬೇರೆ ಹತ್ರ ತುಂಬ ಕಷ್ಟ. ಅದು ನೀವು ಏನು ಮಾಡಬೇಕಂದ್ರೆ ಅಪ್ಪ ಅಮ್ಮನ ಜೊತೆ, ಮದುವೆ ಆದರೆ ಹೆಂಡತಿ ಮಕ್ಕಳ ಜೊತೆ ಬಂದರೆ ಅಥವಾ ನಿಮ್ಮ ಇಷ್ಟ. ಅದು ಇವಾಗ ಅರ್ಥ ಕೊಡಲ್ಲ ಅದೆಲ್ಲ. ಗೊತ್ತಾಯ್ತು? ಏನಾನ ಆಯ್ತು ಅಂದರೆ ಅದು ಸೇಫ್ಟಿ. ಅದು ತುಪ್ಪದ ಕೊಳ ಅಂತ ಕರೀತಾರೆ. ನಾಗರಾವ್ ಸಿನಿಮಾ ನೋಡಿದ್ರೆ ನೀವು, ಅಥವಾ ಮಿಸ್ಟರ್ ಮಿಸಸ್ ರಾಮಾಚಾರಿ ನೋಡಿರ? ಯಾರು ಹೀರೋ? ನೋಡಿ, ಅವರೆಲ್ಲ ಎಷ್ಟೆಲ್ಲ ಗೊತ್ತಿದೆ. ಘಟೋತ್ಕಚ ಒಬ್ಬನಿಗೆ ಮಾತ್ರ ಗೊತ್ತಿದೆ, ಬೇರೆ ಗೊತ್ತಿಲ್ಲ ಅಲ್ವಾ? ಅಯ್ಯೋ, ಸಿನಿಮಾ ಭಾಳ ಚೆನ್ನಾಗಿದೆ. ಅದನ್ನ ತುಪ್ಪದ ಕೊಳ ಅಂತ ಹೇಳ್ತಾರೆ. ಯಾಕೆ ತುಪ್ಪದ ಕೊಳ ಅಂತ ಹೇಳ್ತಾರೆ ಅಂದರೆ 2 ಕಾರಣ. ಆ ಬುರುಜ್ ಪಕ್ಕದಲ್ಲಿ ಒಂದೇ ಬಂಡೆಯಲ್ಲಿ 60 ಅಡಿ ಬಂಡೆ ಕೊರ್ಬಿಟ್ಟು ತುಪ್ಪನ ಸ್ಟೋರ್ ಮಾಡೋದು. ಯಾಕೆ? ಆಯುಧಗಳು ತುಕ್ಕಿಡಿಬಾರ್ದು, ಎಷ್ಟಿಡಿಬಾರ್ದು, ಒಂದು ಕಾರಣ. ಇನ್ನೊಂದು ಕಾರಣ ಏನಂದರೆ ಆರ್ಮಿ ಮಿಲಿಟರಿ ಸೆಲೆಕ್ಷನ್ ಆಗಬೇಕು. ಹೈ ಜಂಪ್ ಲಾಂಗ್ ಟ್ರೈನಿಂಗ್ ಕೊಡ್ತೀವಿ. ಆಗಿನ ಕಾಲ ಹಂಗಲ್ಲ. ಆ ಬೆಟ್ಟದ ಮೇಲೆ ಹೆಜ್ಜೆ ಬರ್ತಿದೆ, ಆ ಬಂಡೆ ಮೇಲೆ ತುಪ್ಪ ಸುರಿದ್ಬಿಡೋದು. ಯಾರು ಫಸ್ಟ್ ಹತ್ತಿ ಮೇಲ್ಗಡೆ ಮುಟ್ಟಿ ಕೆಳಗಡೆ ಬರ್ತಾರೋ ಅವನ್ನ ಸೋಲ್ಜರ್ಗೆ ಆಯ್ಕೆ ಮಾಡ್ತಾರೆ. ಫಿಸಿಕಲ್ ಟೆಸ್ಟ್ ಮಾಡೋರು, ಆ ಥರ ಟೆಸ್ಟ್ ಮಾಡೋದು. ಇದೆಲ್ಲ ಕಲ್ಲಿನ ಕೋಟೆ ಕಟ್ಟಿಸ್ಬಿಟ್ಟು, ಇದ್ಯಾಕೆ ಮಣ್ಣಿನ ಕೋಟೆ ಕಟ್ತಾರೆ? ಮಣ್ಣು ತಂಪಾಗಿರುತ್ತೆ. ಈ ಮಣ್ಣಲ್ಲಿ ಜೇಡಿ ಮಣ್ಣು ಅಂತ ಗೊತ್ತಾ ನಿಮಗೆ? ಇಲ್ಲೇ ಜೇಡಿ ಮಣ್ಣು, ರಾಗಿ ಗಂಜಿ, ಮೊಟ್ಟೆ, ಬೆಲ್ಲದಷ್ಟು, ಸುಣ್ಣ, ಲೋಳೆಸರ, ಅಂಟುವರ್ಕ ಹಾಕಿಬಿಟ್ಟು 1 ವಾರಗಟ್ಟಲೆ ಮಣ್ಣನ್ನು ಹದ ಬರಲು ಕುಳಿಸ್ತಾರೆ. 6 ಅಡಿ, 5 ಅಡಿ, 4 ಅಡಿ, 3 ಅಡಿ ಬಾಕ್ಸ್ ನೋಡಿದಕ್ಕೆಲ್ಲ ಗಾರೆ ಪ್ಲಾಸ್ಟಿಂಗ್ ಮಾಡೋದು. ಪ್ಲಾಸ್ಟಿಂಗ್ ಇರೋದಕ್ಕೆ ಏನಾಗಿಲ್ಲ, ಪ್ಲಾಸ್ಟಿಂಗ್ ಬಿದ್ದರ ಕಾರಣ ಮಣ್ಣಿನ ಗೋಡೆ ಕರುತ್ತದೆ. ಈ ಮಣ್ಣಿನ ಗೋಡೆ ಒಳಗಡೆ 3 ಜಾಗ ಇತ್ತು: ಪಾಳೆಗಾರ ಕಚೇರಿ, ಟಂಕಶಾಲೆ, ಖಜಾನೆ. ಪಾಳೆಗಾರ ಕಚೇರಿ ಅಂದರೆ ರಾಜಸ್ವ ಕಮಿಟಿ ಯಾವ ಥರ ದುಡ್ಡು ಪ್ರಿಂಟ್ ಮಾಡಬೇಕು, ಯಾವ ಥರ ಚೆನ್ನಾಗಿದೆ ಮೀಟಿಂಗ್ ಆಗಿದೆ. ಟಂಕ ಅಂದರೆ ಹಣ. ಆಗಿನ ಕಾಲದಲ್ಲಿ ಬಂಗಾರ, ಬೆಳ್ಳಿ, ತಾಮ್ರ, ಗ್ಲಾಸ್ ಕನ್ಸ್ ಆ ಥರ ದುಡ್ಡನ್ನು ಪ್ರಿಂಟ್ ಮಾಡ್ತಾರೆ. ಈ ಪ್ರಿಂಟ್ ಮಾಡೋಕ್ಕೆ ಲಾಕರ್ ಬೇಕಲ್ಲ, ಖಜಾನೆ. ಆಗಿನ ಕಾಲದಲ್ಲಿ ಬೀರೋಗಳು ಲಾಕರ್ ಇರಲ್ಲ. 60 ಅಡಿ, 30 ಅಡಿ, 50 ಅಡಿ ಗುಂಡಿ ತೊಗೊಬಿಟ್ಟು ದುಡ್ಡನ್ನು ಇಟ್ಬಿಟ್ಟು ಮೇಲ್ಗಡೆ ದೇವರು ಮಾಡಿದ್ರು ಪ್ರತಿಷ್ಠಾಪನೆ ಮಾಡೋದು. ಈಗ ಯಾರೋ ಜನಗಳು ಬಂದು ನೋಡಿ ದೇವಸ್ಥಾನದ ಕಾಣಬೇಕು, ಒಳಗಡೆ ದುಡ್ಡು ಇಡ್ಬೋದು. ಮಂಟಪದ 10 ಅಡಿ ಗುಂಡಿ ಇದೆ, ಆ ಗುಂಡಿಲಿ ಬೇಗ ದುಡ್ಡಿಲ್ಲ, ಹಳ್ಳ ನೋಡ್ಕೊಂಡ್ಬನ್ನಿ. ಹೋಗಿ ಬಲಗಡೆ ರೈಟ್ ಸೈಡ್ ಖಜಾನೆ ನೋಡ್ಕೊಂಡ್ಬನ್ನಿ. ದುಡ್ಡೇನಿಲ್ಲ, ಇದ್ರೂ ನಾನು ಇರ್ತಿದ್ದಿಲ್ಲ ಇಲ್ಲಿ ಇಲ್ಲ. ಯಾಕೆಂದ್ರೆ ಇದಲ್ಲೇ ಎಲ್ಲ ಹಾಳಾಗೈತಿ. ದನ ಗಿನ ಎಲ್ಲ ಕಟ್ತಾರೆ ಸಿಟಿನ.